ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇಷ್ಟು ದಿನ ನನ್ನ ವ್ಲಾಗಲ್ಲಿ ನಾನೊಬ್ಬಳೇ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೆ. ಇವತ್ತು ನೋಡಿ ಈ ನಮ್ಮ ಇಡೀ ಪ್ರೈಡ್ ಟೀಮ್ ವೆಲ್ಕಮ್ ಮಾಡ್ತಾ ಇದೆ. ಖುಷಿ ಆಗುತ್ತಲ್ವ ನೋಡಲಿಕ್ಕೆ? ಯಾಕೆ ಅಂತ ಹೇಳ್ತೀನಿ. ಈ ವಿಡಿಯೋನ ಫುಲ್ ವಾಚ್ ಮಾಡಿ. ಎಜುಕೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಈಗಿನ ಕಾಂಪಿಟೇಟಿವ್ ವರ್ಲ್ಡಲ್ಲಂತೂ. ಬೀಯಿಂಗ್ ಅ ಪೇರೆಂಟ್ಸ್, ಮಕ್ಕಳನ್ನ ಸ್ಕೂಲ್ಗೆ ಅಥವಾ ಕಾಲೇಜ್ಗೆ ಹಾಕುವಾಗ ಎಷ್ಟು ಯೋಚನೆ ಮಾಡ್ತೀವಲ್ವಾ? ಆದರೆ ಹಾಸನಲ್ಲಿರೋ ಪೇರೆಂಟ್ಸ್ಗೆ ಆ ಯೋಚನೆ ಇಲ್ಲ. ಏಕೆಂದರೆ ನಿಮ್ಮ ಮಕ್ಕಳು 10th ಎಕ್ಸಾಮ್ ಬರ್ತಿದ್ರೆ ಅಥವಾ 12th ಎಕ್ಸಾಮ್ ಅಂದರೆ ಸೆಕೆಂಡ್ PU ಎಕ್ಸಾಮ್ ಬರ್ತಿದ್ರೆ ಸೀದಾ ಬಂದು ನಮ್ಮ ಪ್ರೈವೇಟ್ ಕಾಲೇಜ್ಗೆ ಬಂದು ಅಡ್ಮಿಷನ್ಸ್ ಮಾಡಬಹುದು. ಸೆಕೆಂಡ್ ಥಾಟೇ ಬೇಡ. ಯಾಕಿಷ್ಟು ಧೈರ್ಯವಾಗಿ ಹೇಳ್ತಿದ್ದೀನಿ ಅಂದರೆ, ಒಂದು, ನಾನು ಕೂಡ ಅದೇ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಇನ್ನೊಂದು, ಬೀಯಿಂಗ್ ಎ ಪೇರೆಂಟ್ ಆಗಿ ಕೂಡ ಹೇಳ್ತಾ ಇದ್ದೀನಿ. ಹಾಸನಲ್ಲಿರೋ ನಮ್ಮ ಪ್ರೈವೇಟ್ ಕಾಲೇಜ್ನಲ್ಲಿ PUCಯಲ್ಲಿ ಅಂದರೆ ಸೈನ್ಸ್, ಕಾಮರ್ಸ್, ಡಿಗ್ರಿಯಲ್ಲಿ BCom, BBA, ಈವ್ನಿಂಗ್ ಕಾಲೇಜ್ ಕೂಡ ಇದೆ BCom, ಹಾಗೆ MCom ಮಾಸ್ಟರ್ ಡಿಗ್ರಿ ಕೂಡ ಇದೆ. ಇದರ ಜೊತೆಗೆ CA, CMA, SAP ಕ್ಲಾಸಸ್ ಕೂಡ ಇದೆ. ಕಂಪ್ಯೂಟರ್ ಕ್ಲಾಸಸ್, ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್, ಇನ್ನು ಏನೇನು ಸ್ಟೂಡೆಂಟ್ಸ್ಗೆ ಬೇಕು ಅವರ ಡೆವಲಪ್ಮೆಂಟ್ಗೆ ಅದೆಲ್ಲ ಇದೆ ನಮ್ಮ ಕಾಲೇಜಲ್ಲಿ. ಒಂದ್ಸಲ ನಮ್ಮ ಕಾಲೇಜಿಗೆ ಬಂದು ಜಾಯ್ನ್ ಆದರೆ ಹೊರಗಡೆ ಹೋಗೋದ್ರೊಳಗಡೆ ಕಂಪ್ಲೀಟ್ ಪ್ಯಾಕೇಜ್ ಆಗಿ ಹೊರಗಡೆ ಹೋಗ್ತಾರೆ. ಇಷ್ಟೆಲ್ಲ ಕಾಲೇಜಿಂದ ಎಫರ್ಟ್ ಹಾಕುವಾಗ ಇದ್ರ ಜೊತೆಗೆ ಸ್ಟೂಡೆಂಟ್ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಸ್ಟೂಡೆಂಟ್ಸ್ಗೆ ಆ ಇಂಟ್ರೆಸ್ಟ್ ಇರಬೇಕು, ನಾನು ಕಲಿಬೇಕು, ನಾನು ಗೆಲ್ಲಬೇಕು, ಓದಬೇಕು ಅಂತ ಹೇಳಿ. ಸೊ ಸ್ಟೂಡೆಂಟ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಅಂದಮೇಲೆ ಆಟನೂ ಬೇಕು, ಪಾಠನೂ ಬೇಕು. ಸೊ ಹಾಗಾಗಿ ನಮ್ಮ ಕಾಲೇಜಲ್ಲಿ ಪಾಠಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಹಾಗೆ ಆಟಕ್ಕೂ ಅಂದರೆ ಸ್ಪೋರ್ಟ್ಸಿಗೂ ತುಂಬಾನೇ ಇಂಪಾರ್ಟೆನ್ಸ್ ಇದೆ. ಸ್ಪೋರ್ಟ್ಸ್ ಅಲ್ಲೂ ತುಂಬಾನೇ ಅಚೀವ್ ಮಾಡಿದ್ದಾರೆ ಇಲ್ಲಿ ತನಕ ಪ್ರೈವೇಟ್ ಕಾಲೇಜ್ ಇರೋ ಮಕ್ಕಳು. ಸ್ಟೂಡೆಂಟ್ಸ್ ಅಕಾಡೆಮಿಕ್ಸ್ ಬಗ್ಗೆ ಹೇಳೋದಾದ್ರೆ, ಒಂದು ಅವರಿಗೆ ಸಿಲೆಬಸ್ ಇರುತ್ತೆ, ಅದ್ರ ಜೊತೆಗೆ ಪ್ರಾಕ್ಟಿಕಲ್ ಅನ್ನೋ ತರ ಇಂಡಸ್ಟ್ರಿಯಲ್ ವಿಸಿಟ್ ಇರುತ್ತೆ, ರಿಸೋರ್ಸ್ ಪರ್ಸನ್ ಟಾಕ್ ಇರುತ್ತೆ, ಅವೇರ್ನೆಸ್ ಪ್ರೋಗ್ರಾಮ್ ಇರುತ್ತೆ, ಕಾಲೇಜ್ ಫೆಸ್ಟ್, ಹೋಲಿ ಸೆಲೆಬ್ರೇಷನ್ ಅಥವಾ ಸ್ಟೂಡೆಂಟ್ಸ್ಗೆ ಟ್ರಿಪ್ ಆಗಿರ್ಬೋದು. ಈ ತರ ಎಲ್ಲಾ ರೀತಿಯಲ್ಲೂ ಸ್ಟೂಡೆಂಟ್ಸ್ಗೆ ಏನೆಲ್ಲ ಬೇಕು ಅದೆಲ್ಲ ಪ್ರಾವಿಷನ್ ಇದೆ ಪ್ರೈವೇಟ್ ಕಾಲೇಜಲ್ಲಿ. ಇದಕ್ಕೆಲ್ಲ ಸಪೋರ್ಟಿವ್ ಆಗಿರೋದು, ಮೇನ್ ಪಿಲ್ಲರ್ ಆಗಿ ನಿಂತಿರೋದು ಇವಾಗ ಏನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅದೇ ಪ್ರೈಡ್ ಟೀಮ್, ಪ್ರೈಡ್ ಕುಟುಂಬ. ಒಂದು ಕಾಲೇಜ್ ಅಂದಮೇಲೆ ಇನ್ನೇನು ಬೇಕು ಹೇಳಿ? ಸೊ ನೆಕ್ಸ್ಟ್ ಅಕಾಡೆಮಿಕ್ಗೆ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ಸ್ ಓಪನ್ ಆಗಿದೆ, PUCಗೆ ಮತ್ತು ಡಿಗ್ರಿಗೆ. ಇಷ್ಟೆಲ್ಲ ಫೆಸಿಲಿಟೀಸ್ ಇರುವಾಗ ಮತ್ತೆ ಯಾಕೆ ವೇಟ್ ಮಾಡೋದು, ಯೋಚನೆ ಮಾಡೋದು? ಬೇಗ ಬಂದು ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗಿ PUCಗೆ ಮತ್ತು ಡಿಗ್ರಿಗೆ. ನಿಮಗೆಲ್ಲ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ರಿಗಾರ್ಡಿಂಗ್ ಕಾಲೇಜ್, ಕೊನೆಯದಾಗಿ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಪ್ಲೇ ಮಾಡಿರ್ತೀನಿ. ಸೊ ದಾಟ್ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ನನಗೆ ನಮ್ಮ ಕಾಲೇಜ್ ತುಂಬ ಸ್ಯಾಟಿಸ್ಫೈ ಆಗಿರೋದ್ರಿಂದ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ನಮ್ಮ ಕಾಲೇಜ್ ಲೋಗೋ ನೋಡಿದರೆ ಸಾಕು, ನಮ್ಮ ಕಾಲೇಜ್ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಾನ್ಸೆಪ್ಟ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.